ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಮಾರ್ಕ್ ರೌಂಡ್ ರಿಸಲ್ಟ್ ಬಗ್ಗೆ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ತುಂಬಾ ಜನ ಬಂದು ಮಾರ್ಕ್ ರೌಂಡ್ ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ, ಯಾವಾಗ ಬರುತ್ತೆ ಬ್ರೋ, ಅದಾದ್ಮೇಲೆ ಆಪ್ಷನ್ ಎಂಟ್ರಿನ ಯಾವಾಗ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗೋಕ್ಕಿಂತ ಮುಂಚೆ ನೀವು ಫಸ್ಟ್ ಕಾಲೇಜ್ ಲಿಸ್ಟ್ ನ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೀವು ಎಡಿಟ್ಗೋಸ್ಕರ ಕಾಯ್ತಿದ್ರಾ ಅಂತ ಹೇಳಿ ನನಗೆ ಗೊತ್ತು. ಸೊ ಒಂದ್ ವೇಳೆ ಮಾರ್ಕ್ ರೌಂಡ್ ಅಲ್ಲಿ ನಿಮ್ಗೆ ಕಾಲೇಜಸ್ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳೋದಾದ್ರೆ, ಅಥವಾ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಒಂದು ಲಿಸ್ಟೇ ಅದಕ್ಕೆ ಪ್ರಾಬ್ಲಮ್ ಕೊಡುತ್ತೆ. ಏನಕ್ಕಂದ್ರೆ ನೀವು ಕಾಲೇಜಸ್ ನ ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ನೀವು 5,000 6,000 ರ್ಯಾಂಕ್ ಇರುವಂತ ಒಂದು ಕಾಲೇಜ್ಗಳನ್ನ ಹಾಕಿ ನಿಮ್ ರ್ಯಾಂಕ್ ಬಂದು 30,000-40,000 ಬಂದಿತ್ತು ಅಂದ್ರೆ ನಿಮ್ಗೆ ಎಲ್ಲಿ ಕಾಲೇಜಸ್ ಸಿಗುತ್ತೆ ಹೇಳಿ. ಸೊ ಆ ತರ ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಕರೆಕ್ಟ್ ಆಗಿರುವಂತ ಒಂದು ಕಾಲೇಜಸ್ ನ ನೀವು ಹಾಕೋಬೇಕಾಗುತ್ತೆ. ಸೊ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನಿಮ್ದೆಲ್ಲ ರ್ಯಾಂಕ್ಸು ಇವಾಗ ಪ್ರಿಫರೆನ್ಸ್ ಚೆನ್ನಾಗಿರೋದು ಕೊಟ್ಬಿಟ್ಟು ಲಾಸ್ಟಿಗೆ ಒಂದೆರಡು ಕಾಲೇಜು ಬಂದ್ರೆ ಬರ್ಲಿ ಲಕ್ಕು ಅಂತ ಹೇಳ್ಬಿಟ್ಟು ಹಾಕಿದ್ದೀರಾ ಅಂದ್ರೆ ಅದು ನಡೆಯುತ್ತೆ. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಿಫರೆನ್ಸ್ ಎಲ್ಲ ನೀವು ಟಾಪ್ ಕಾಲೇಜಸ್ನ ಹಾಕಿದ್ದೀರಾ ಅಂದ್ರೆ ಎಲ್ಲಿ ಬರುತ್ತೆ ಹೇಳಿ. ಸೊ ಹಂಗಾಗಿನೇ ಸ್ವಲ್ಪ ವೇಟ್ ಮಾಡಿ. ಎಡಿಟ್ ಆಪ್ಷನ್ ಬಿಟ್ಟಾದ್ಮೇಲೆ ಪಟ್ಟನಂಗೆ ಮಾಡಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಓಪನ್ ಮಾಡಿ ಬೇಗ ಆಪ್ಷನ್ ಎಂಟ್ರಿ ಮಾಡಕ್ಕೆ ಹೋಗ್ಬೇಡಿ. ಟೈಮ್ ಇರುತ್ತೆ, ಆರಾಮಾಗಿ ಮಾಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಕಾಲೇಜ್ ಲಿಸ್ಟ್ನ ಪ್ರಿಪ್ರೇಷನ್ ಮಾಡ್ಕೊಂಡು ಆಮೇಲೆ ಮಾಡಿ, ಓಕೆನಾ. ಸೊ ಅದಾದಮೇಲೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂದರೆ ಮಾರ್ಕ್ ರೌಂಡ್ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ. ಆ್ಯಕ್ಚುಲ್ ಆಗಿ ನಾಳೆ ಅಥವಾ ನಾಳದ್ದು ನಿಮಗೆ ಮಾರ್ಕ್ ರೌಂಡ್ನ ಒಂದು ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. 6ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ದೆ. 6ನೇ ತಾರೀಕು ಕೂಡ ಬರಬಹುದು, ಹೇಳೋಕ್ಕಾಗಲ್ಲ, ಓಕೆನಾ. ಸೊ ನಾಳೆನೂ ಬರ್ಬೋದು ಅಥವಾ ನಾಡೋದು ಬರ್ಬೋದು. 2 ದಿನ ಗ್ಯಾಪಲ್ಲಿ ಯಾವಾಗ ಬೇಕಾದ್ರೂ ಕೂಡ KN ಅವರು ಮಾರ್ಕ್ ರೌಂಡ್ ರಿಸಲ್ಟ್ನ ಬಿಡಬಹುದು, ಓಕೆನಾ. ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ತಾರೆ ಎಲ್ಲ ಲಿಸ್ಟನ್ನು ಕೂಡ ಇಟ್ಕೊಳ್ಳಿ ಕರೆಕ್ಟಾಗಿ. ಅದಕ್ಕೆ ನೀವು ಎಲ್ಲನೂ ಕೂಡ ಕರೆಕ್ಟಾಗಿ ಎಡಿಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ನಿಮಗೆ ಫಸ್ಟ್ ರೌಂಡು ರಿಸಲ್ಟ್ ಬಿಡ್ತಾರೆ, ಓಕೆನಾ. ಸೊ ಕೌನ್ಸಿಲಿಂಗು ಕೂಡ ಸ್ಟಾರ್ಟ್ ಆಗಬೇಕು. ಇದು ಪ್ರೋಸೆಸ್ ಇದೆ, ಬಟ್ ಆದರೆ ನೀಟ್ ರಿಸಲ್ಟ್ ಬರೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ಅದಕ್ಕೆಲ್ಲನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮುಂದೆ ಮಾತರಂ.